ವಿದ್ಯೆ ಕೊಡುವ ಶಾಲೆಯಲ್ಲಿ ಇದೆಂಥ ಅವ್ಯವಸ್ಥೆ. ಅನೈತಿಕ ಚಟುವಟಿಕೆಯ ತಾಣವಾಗ್ತಾ ಇದೆ ಸರ್ಕಾರಿ ಉರ್ದು ಶಾಲೆ. ಎಸ್, ತುಮಕೂರು ನಗರ ಈಗಾಗಲೇ ಬೆಳೀತಾ ಇರುವ ನಗರ. ಆದರೆ ನಗರದಲ್ಲಿ ಎಷ್ಟರ ಮಟ್ಟಿಗೆ ಸಮಸ್ಯೆಗಳು ತಾಂಡವ ಆಡ್ತಾ ಇದೆ, ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ಅಭಿಯಾನದ ಮೂಲಕ ನಗರದ ಮೂಲೆ ಮೂಲೆಯಲ್ಲಿರುವ ಸಮಸ್ಯೆಗಳ ಬಗ್ಗೆ ಸುದ್ದಿಯನ್ನ ಬಿತ್ತರಿಸುತ್ತಾ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸ ಮಾಡ್ತಾ ಇದೆ. ಆದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಕಣ್ಮುಚ್ಚಿ ಕುಳಿತಿದ್ದಾರೆ. ಹೌದು, ತುಮಕೂರು ನಗರದ ದಿಬ್ಬೂರು ಬಳಿಯ ದೇವರಾಜ ಅರಸು ಯೋಜನೆಯಡಿ ಅಪಾರ್ಟ್ಮೆಂಟ್ ನಿರ್ಮಾಣ ಮಾಡಿ ಸೂರು ಇಲ್ಲದವರಿಗೆ ಮನೆ ಹಂಚಿಕೆಯನ್ನ ಮಾಡಲಾಗಿತ್ತು. ಆದರೆ ಈ ಅಪಾರ್ಟ್ಮೆಂಟ್ನಲ್ಲಿ ಒಂದಲ್ಲ ಒಂದು ಅವ್ಯವಸ್ಥೆ ತಾಂಡವಾಡ್ತಾ ಇದ್ದು ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದು ಇಲ್ಲಿನ ನಿವಾಸಿಗಳು ರೋಸ್ ಹೋಗಿದ್ದಾರೆ. ಹೌದು, ದೇವರಾಜ ಅರಸು ಬಡಾವಣೆಯ ಮಕ್ಕಳಿಗಾಗಿ ಸರ್ಕಾರಿ ಉರ್ದು ಶಾಲೆಯನ್ನ ತೆರೆಯಲಾಗಿದೆ. ಆದರೆ ಇಂತಹ ಶಾಲೆಯು ಸರಿಯಾದ ನಿರ್ವಹಣೆ ಇಲ್ಲದೆ ಅನೈತಿಕ ಚಟುವಟಿಕೆಯ ತಾಣವಾಗಿ ಮಾರ್ಪಾಟಾಗಿದೆ. ಶಾಲಾ ಆವರಣದಲ್ಲಿರುವ ಆಡಳಿತ ಕಚೇರಿಯಲ್ಲಿ ಪುಂಡರು ಗುಟ್ಕಾ, ಪಾನ್ ಬೀಡಗಳನ್ನು ಅಗೆದು ಗೋಡೆಗಳ ಮೇಲೆ ಒಗ್ದಿದ್ದಾರೆ. ಅಲ್ಲದೆ ರಾತ್ರಿ ವೇಳೆಯಲ್ಲಿ ಯುವಕರು ಇಲ್ಲಿಯೇ ಕುಡಿದು ಬಾಟಲ್ಗಳನ್ನು ಎಸೆದಿದ್ದಾರೆ. ಅಲ್ಲದೆ ಪಕ್ಕದಲ್ಲಿಯೇ ಲೈಬ್ರರಿ ಇದ್ದು ಪಾಳು ಬಿದ್ದ ಕೊಂಪಿಯಂತಾಗಿದ್ದು ಇದರಲ್ಲೇ ಮಕ್ಕಳು ಪಾಠ ಕೇಳುವ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಕಟ್ಟಡದ ಕಿಟಕಿ ಬಾಗಿಲುಗಳನ್ನ ಪೋಲಿ ಯುವಕರು ಪುಡಿ ಮಾಡಿದ್ದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಶಾಲೆಯಲ್ಲಿನ ಅವ್ಯವಸ್ಥೆಯನ್ನ ಸರಿಪಡಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಾಬಾಸ್ ಜೊತೆ ಸುಷ್ಮಿತಾ, ಪ್ರಜಾಶಕ್ತಿ ಟಿವಿ, ತುಮಕೂರು.